ಕಳ್ಳ ನಾನೊಬ್ಬ ಖದೀಮ ಕಳ್ಳ, ಬಡತನದ ಕಿಚ್ಚಿಗೆ ರೊಚ್ಚಿಗೆದ್ದ ಕಳ್ಳ, ವಿದ್ಯಾವಂತ ಪದವೀಧರನಾಗಿ ತುತ್ತು ಅನ್ನ ಕಾಣದೆ ಅನ್ನ ತಂಗಿಯರನ್ನು ತೊರೆದು ಮನೆ ಬಿಟ್ಟು ಹೋಗಿ ಕಳ್ಳನಾದ ನಾನೊಬ್ಬ ಮಹಾ ಕಳ್ಳ. ಎಲೆ 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 ಸಿರಿತನದ ಸಕ್ಕಿನಿಂದ ಮೆರೆಯುತ್ತಿರುವ ಸುಂದರ ಸಮಾಜ ನಿಮ್ಮ ಖಜಾನೆಯನ್ನು ಲೂಟಿ ಮಾಡಿ ಬಡವರಿಗೆ ಸೂರ್ಯ ಮಾಡುವುದೇ ಈ ರೋಷಾಗ್ನಿಯ ಕಾಯಕ. ಅಂದ ಮೇಲೆ ನಾನೇ ಚಾಣಾಕ್ಷ ಚತುರ. ಕಾಣುತ್ತಿದೆ ಆ ಕಾಡಿನಲ್ಲೊಂದು ಮನೆ, ನಾನು ತೋರಿಸುವೆ ಅದಕ್ಕೊಂದು ಕೊನೆ. ಪವಿತ್ರ, ಯಾರು ನೀವು? ಮೊದಲು ದಾರಿ ಬಿಟ್ಟು ನಾನಮ್ಮ ನಿನ್ನ ಪಾಪಿ ರೋಷ. ತಂಗಿ ಪವಿತ್ರ ಹೇಗಿದ್ದೀಯಮ್ಮ? ಅಣ್ಣ ಹೇಗಿದ್ದಾನೆ ತಂಗಿ? ಅಣ್ಣ ನಾವು ಚೆನ್ನಾಗಿದ್ದೀವಿ, ನೀನ್ ಹೇಗಿದ್ದೆ ಅಣ್ಣ? ನಾನು ಚೆನ್ನಾಗಿದ್ದೇನಮ್ಮ, ನಾನು ಚೆನ್ನಾಗಿದ್ದೇನೆ. ಅಣ್ಣ ದಿನಾಲು ನಿಂದೆ ಒಂದು ಚಿಂತೆ ಆಗ್ಬಿಟ್ಟಿದೆ. ಬಾರಣ್ಣ ಮೊದಲು ಮನೆಗೆ ಹೋಗೋಣ. ತಂಗಿ, ನೀವು ನನ್ನ ಬಗ್ಗೆ ಏನು ಚಿಂತಿಸಬೇಡಿ. ನಾನು ಹುಲಿಯಮ್ಮ, ಹುಲಿ. ನನಗೆ ನೀವು ಚೆನ್ನಾಗಿರಬೇಕು ತಂಗಿ. ನಾನು ತಂದ ಛಲ ಸಾಧಿಸುವವರೆಗೂ ಮನೆಯ ವಸ್ತಿಲು ತುಳಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ. ಅಣ್ಣ ನೀನು ಒಂದು ಸರಿ ಹಠ ಹಿಡಿದ್ರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವೇನಣ್ಣ? ಒಂದು ಧರ್ಮದ ಹಾದಿಯನ್ನು ಎತ್ತಿ ಹಿಡಿಯಬೇಕೆಂದು ಹೊರಟಿರುವೆ ಎಂದು ಚೆನ್ನಾಗಿ ಗೊತ್ತಿದೆ. ಇದೇನಣ್ಣ ನಿನ್ನ ವೇಷ? ಅದೇ ತಂಗಿ, ಕರ್ಮವನ್ನು ಕಕ್ಕಿಸಿ ಧರ್ಮದ ಜ್ಯೋತಿ ಬೆಳಗುವ ವೇಷ ಈ ಹಗಲು ವೇಷ. ಅಣ್ಣ ನೀನು ಹೇಳಿದಂತೆ ಈ ಧರ್ಮದ ಹಾದಿಯಲ್ಲಿ ಇರುವ ಮುಳ್ಳನ್ನು ಕಿತ್ತು ಬಿಸಾಕಿ ಧರ್ಮದ ಹಾದಿಯನ್ನು ಎತ್ತಿ ಹಿಡಿಯುವ ಕರ್ಮದಣ್ಣು ನೀನ. ಸುಡುತ್ತಿದೆ ತಂಗಿ, ಸುಡುತ್ತಿದೆ. ಇಂದಲ್ಲ ನಾಳೆ ಧರ್ಮದ ಬೆಂಕಿ ಕರ್ಮದ ಕಟುಕರನ ಸುಟ್ಟೇ ಸುಡುತ್ತದೆ ತಂಗಿ. ಈಗಿನ ಕಲಿಯುಗದ ಕಟುಕರು ಕರ್ಮವೆಂಬ ತಂತಿಯ ಮೇಲೆ ಕಾಂಚನವೆಂಬ ಬ್ಯಾಲೆನ್ಸ್ ಹಿಡಿದು ನಡೀತಾ ಇದ್ದಾರೆ. ಬ್ಯಾಲೆನ್ಸ್ ಕೆಳಗೆ ಧರ್ಮದ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಬೂದಿಯಾಗುತ್ತಾರೆ ತಂಗಿ, ಸುಟ್ಟು ಬೂದಿಯಾಗುತ್ತಾರೆ. ಈ ಧರ್ಮದ ದಾರಿಯಲ್ಲಿ ನಡೆಯುವ ದಾನ ನೀನಾಗ್ಬೇಕಣ್ಣ. ಈ ಬಂಡರಿಗೆ ಸಿಡಿದ ಗಂಡು ನೀನಾಗ್ಬೇಕಣ್ಣ. ಈ ಸ್ವಾರ್ಥಿ ಪುಂಡರಿಗೆ ಸಿಡಿದ ಗಂಡು ನೀನಾಗ್ಬೇಕಣ್ಣ. ಸ್ವಾರ್ಥ ಬೆಳಕು ಕೊಡುವ ಸೂರ್ಯನಿಗೆಲ್ಲಿದೆ ಸ್ವಾರ್ಥ, ತಂಪು ಸೂಸುವ ಚಂದ್ರನಿಗೆಲ್ಲಿದೆ ಸ್ವಾರ್ಥ, ಬೆಳೆ ಕೊಡುವ ಭೂಮಿಗೆಲ್ಲಿದೆ ಸ್ವಾರ್ಥ, ಮಳೆ ಸುರಿಸುವ ಮೋಡಕ್ಕೆಲ್ಲಿದೆ ಸ್ವಾರ್ಥ, ವಿದ್ಯೆ ಕಲಿಸಿದ ಗುರುವಿಗೆ ಎಲ್ಲಿದೆ ಎಂಬ ಸ್ವಾರ್ಥ, ಎದೆ ಹಾಲು ಉಳಿಸಿ ಬೆಳೆಸಿದ ತಾಯಿಗೆ ಎಲ್ಲಿದೆ ಎಂಬ ಸ್ವಾರ್ಥ. ತಂಗಿ, ಮೋಸ ವಂಚನೆಗಳಿಗೆ ಎಲ್ಲಿದೆ ಎಂಬ ಸ್ವಾರ್ಥ, ದುಷ್ಟ ಭ್ರಷ್ಟ ರಾಜಕಾರಣಿಗಳಲ್ಲಿ ಅಡಗಿದೆ ಸ್ವಾರ್ಥ. ಅಣ್ಣ ನೀನು ಹೇಳುವ ಒಂದೊಂದು ಮಾತು ಅಕ್ಷರ ಸಹ ನಿಜವಣ್ಣ. ಆದ್ರೆ ಈ ಸರ್ಕಾರದಲ್ಲಿ ನಿನ್ನಂತವನಿಗೆ ಒಂದು ನೌಕರಿ ಕೊಡಿಸಲು ಆಗುವುದಿಲ್ಲ ಈ ನಮ್ಮ ಸರ್ಕಾರಕ್ಕೆ. ಆ ಕಾಲ ಈಗಿಲ್ಲ ತಂಗಿ.
ಲಂಚದ ಸಂಚಿನಲ್ಲಿ ಮಿಂಚುತ್ತಿರುವ ಈಗಿನ ಅಧಿಕಾರಿ ವರ್ಗಗಳು 10 ಕೊಡುವಲ್ಲಿ 20 ಕೊಟ್ಟರೆ ಕರೆದು ನೌಕರಿ ಕೊಡುತ್ತಾರೆ. ಸೂಳೆಯರ ಸಂಘ ಇದ್ದಾಗ ತಂಗಿ ಈಗಿನ ಸರ್ಕಾರ ಅಂತದ್ರಲ್ಲಿ ಕೇವಲ ನಮ್ಮಂತ ಕಡು ಬಡವರಿಗೆ ಕರೆದು ನೌಕರಿ ಕೊಡುತ್ತಾರೆಂದರೆ ಆ ವಿಶ್ವಜ್ಯೋತಿ ಬಸವೇಶ್ವರ ಮತ್ತೆ ಈ ಭೂಮಿಗೆ ಹುಟ್ಟಿ ಬಂದಂತೆ. ಅಣ್ಣ ದಯವಿಟ್ಟು ಅಂತವ್ರನ್ನೆಲ್ಲ ನೀನು ಎದುರಾಗಿಕೊಳ್ಳಬೇಡ. ಯಾಕಂದ್ರೆ ಏನು ಮಾಡಲು ಹೇಸುವುದಿಲ್ಲ ಈ ಪಾಪಿ ಜನಗಳು. ಆ ಭಯವೇ ತಂಗಿ ನಮ್ಮನ್ನು ಬಡತನದ ಪವಣೆಯಲ್ಲಿ ನೂಕಿತು. ಧೈರ್ಯಂ ಸರ್ವಸ್ತ್ರ ಸಾಧನಂ ಎಂಬಂತೆ ಧೈರ್ಯ ಬಂದಿದ್ದರೆ ಎಲ್ಲದನ್ನೂ ಜಯಿಸಬಹುದು. ಇಡೀ ವಿಶ್ವವನ್ನ ಜಯಿಸಲು ಹೊರಟಿರುವ ಈ ನಿನ್ನ ಅಣ್ಣನಿಗೆ ಯಾವ ಭಯವೂ ಇಲ್ಲ ತಂಗಿ, ಯಾವ ಭಯವೂ ಇಲ್ಲ. ಅಣ್ಣ ಈ ನಿನ್ನ ಧರ್ಮ ಸಾರಕ್ಕೆ ಎಂದಿಗೂ ನನ್ನ ಜಯವಿರಲಿಲ್ಲ. ಆ ಆದಿಶೇಶ್ವರ ದಯಾ ಯಾವಾಗ್ಲೂ ನಿನ್ನ ಮೇಲೆ. ಅಣ್ಣ ನಾಳೆ ಗುರುವಾರ ನನ್ನ ಮದುವೆ. ಅಣ್ಣ ಯಾರ ಜೊತೆ ಅಮ್ಮ? ಅಣ್ಣ ಇನ್ಸ್ಪೆಕ್ಟರ್ ಪ್ರತಾಪ್ ನನ್ನನ್ನು ಮದುವೆ ಹೋಗ್ತೇನಂತ ಒಪ್ಪಿದ್ದಾರೆ. ಅಣ್ಣ ಎಂತ ಸಂತೋಷದ ಸುದ್ದಿ ತಿಳಿಸಿದೆ ತಂಗಿ, ಎಂತ ಸಂತೋಷದ ಸುದ್ದಿ ತಿಳಿಸಿದೆ. ಹಸಿದ ಹೊಟ್ಟೆ ತುಂಬಿದಂತಾಯ್ತಮ್ಮ, ತುಂಬಿದಂತಾಯ್ತು. ಅಣ್ಣ ಈ ಮದ್ವೆಗೆ ಖಂಡಿತ ನೀನು ಬಂದೇ ಬರ್ಬೇಕಣ್ಣ. ಬರ್ತೀನಮ್ಮ, ಖಂಡಿತವಾಗಿ ಬರ್ತೀನಿ. ಹಾ ತಂಗಿ ಪವಿತ್ರ, ಈ ಹಣ ಅಣ್ಣನ ಕೈಯಲ್ಲಿ ಕೊಟ್ಟು ಬಿಡು. ಮದುವೆ ಖರ್ಚಿಗೆ ಅಂತ ಬೇಕಾದ. ಆಯ್ತಣ್ಣ, ನೀನ್ ಹೇಳಿದಂತೆ ಆಗಿ. ಇದೇ ಸಂತೋಷದಲ್ಲಿ ಅಣ್ಣ ತಂಗಿಯ ಇಬ್ಬರು ಸುಂದರವಾದ ಹಾಡನ್ನು ಹಾಡಿ ಕುಣಿಯೋಣವೇ? ಆಯ್ತಣ್ಣ. ಅಣ್ಣ ಕೇಳುದೆಚ್ಚೋ, ತಂಗಿ ಆಡೋದೆಚ್ಚಣ್ಣ. ನೀನ್ ಹೇಳಿದಂತೆ ಆಗ್ಲಿ, ಬರೋಣ. ತಂಗಿ ಪವಿತ್ರ, ಅಣ್ಣನ ಮುಂದೆ ನಾನೊಬ್ಬ ಕಳ್ಳ ರೌಡಿ ಅಂತ ಮಾತ್ರ ಹೇಳಬೇಡಮ್ಮ. ಯಾಕಣ್ಣ ಈ ರೀತಿ ಹೇಳ್ತಿದ್ಯಾ? ಈ ನಿನ್ನ ಒಡ ಹುಟ್ಟಿದ ತಂಗಿ ಮೇಲೆ ನಿನಗೆ ಅನುಮಾನ ಅಣ್ಣ? ಇಲ್ಲ ಅಣ್ಣ, ಖಂಡಿತವಾಗಿಯೂ ಅಣ್ಣಿನ ಹತ್ರ ಏನು ಹೇಳುವುದಿಲ್ಲ. ತಂಗಿಯಮ್ಮ ನೀನು, ತಂಗಿ ನಾನಿನ್ನು ಬರುತ್ತೇನಮ್ಮ. ಆಯ್ತಣ್ಣ, ನೀನು ಹೋಗ್ಬಾ. ಆದ್ರೆ ಮದ್ವೆಗೆ ಖಂಡಿತ ಬರ್ತೀಯ ತಾನೇ? ತಪ್ಪದೆ ಬರ್ತೀನಮ್ಮ. ಹಾಗಂತ ನನ್ ಮೇಲೆ ಆಣೆ ಮಾಡು. ಬೇಡಮ್ಮ, ಆಣೆ ಮಾಡಬಾರ್ದು. ಅಣ್ಣ ನಿನಗೋಸ್ಕರ ಮದ್ವೆಲಿ ಕಾಯ್ತಿರ್ತೀನಿ. ಆಯ್ತಮ್ಮ, ಹಾಗೆ ಮಾಡ್ತೀನಿ. ಬಂದೇ ಬರ್ಬೇಕಣ್ಣ.